ಎಲ್ಲ ರೈತ ಬಾಂಧವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ಈ ದಿನ ಯಾವ ಊರಲ್ಲಿದ್ದೀನಿ ಅಂತಂದರೆ ಅಜ್ಜಂಪುರ ತಾಲೂಕು ನಾರಾಯಣಪುರ ಮತ್ತು ಬಂಕನಕಟ್ಟೆ ಗ್ರಾಮದಲ್ಲಿ ನಾನು ಇವತ್ತು ಇದ್ದೀನಿ. ಸೊ ಈ ಊರನ್ನ ನಾವು ಏನಕ್ಕೆ ಮುಖ್ಯವಾಗಿ ತಗೊಂಡಿದ್ದೀವಿ ಅಂತಂದರೆ ಕಡಲೆ ಕಣಜ ಅಂತಲೇ ಹೇಳ್ಬೋದು. ಸೊ ಕಡೂರು ತಾಲೂಕಲ್ಲಿ ಮತ್ತು ಅಜ್ಜಂಪುರ ತಾಲೂಕಲ್ಲಿ ಬಂಕನಕಟ್ಟೆ ಮತ್ತು ನಾರಾಯಣಪುರನ ಈರುಳ್ಳಿ ಮತ್ತು ಕಡಲೆ ಬೆಳೆಯ ಕಣಜ ಅಂತಂತ ಕರಿತೀವಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ತುಂಬ ಜನ ರೈತರು ಬರ್ತಾ ಇರ್ತಾರೆ, ಸಲಹೆಗಳನ್ನ ಕೇಳ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ತುಂಬ ಜನ ರೈತರುಗಳು ಇವಾಗ ತುಂಬ ಪ್ರಾಬ್ಲಮ್ಸ್ನ ಹೇಳ್ಕೊಂಬರ್ತಿದ್ದಾರೆ. ಇವತ್ತು ನಮ್ಮೊಂದಿಗೆ ಮಧು ಅವರಿದ್ದಾರೆ ಬಂಕನಕಟ್ಟೆ. ನಮಸ್ತೆ ಸರ್. ನಮಸ್ತೆ. ಎಷ್ಟು ವರ್ಷದಿಂದ ನೀವು ಕಡಲೆನ ಬೆಳೀತಾ ಇದ್ದೀರಾ? ನಾವು ನನಗೆ ಗೊತ್ತಿಲ್ಲ, ನಮ್ಮ ತಂದೆಯವ್ರ ಕಾಲದಿಂದನೂ ಕಾಲದಿಂದನೂ ಬೆಳೀತಾ ಇದ್ರಿ. ಮುಖ್ಯವಾಗಿ ಯಾವ್ಯಾವ ಬೆಳೆ ಬೆಳೆಯೋದು? ಈರುಳ್ಳಿ, ಕಡಲೆ ವರ್ಷದಲ್ಲಿ ಎರಡೇ ಬೆಳೆ. ಸೊ ಇವಾಗ ನೋಡ್ತಾ ಇದ್ದೀವಿ ಕಡಲೆನ ಬಿತ್ತನೆ ಮಾಡಿ ಎಷ್ಟು ದಿವಸ ಆಗಿದೆ? 20 ದಿನ ಆಗಿದೆ. ಬಿತ್ತನೆ ಮಾಡಿ 20 ದಿವಸ ಆಗಿದೆ. ಸೊ ಇವಾಗ ನಾರ್ಮಲಿ ನೀವು ನೋಡ್ತಾ ಇದ್ದೀರಿ. ಸೊ ನಾರ್ಮಲಿ ಈ ಸ್ಟೇಜಲ್ಲಿ ರೈತರು ಏನು ಪ್ರಾಬ್ಲಮ್ ಹೇಳ್ಕೊಂಡ್ಬರ್ತಾರೆ? ಇದು 20 ದಿನದಿಂದ ಶುರುವಾಗುತ್ತೆ ಸರ್. ಗಿಡ ಒಣಗೋಗೋದು, ಓಕೆ, ಸಾಯ್ತಕ್ಕಂಥದ್ದು. ಇವಾಗಿಗಿನ್ನ ಜಾಸ್ತಿ ಒಂದು ತಿಂಗಳು, ಒಂದೂವರೆ ತಿಂಗಳು ಕಡ್ಲೆಗೆ ಜಾಸ್ತಿ ಸಾಯಿ. ಹೂ ಆಗ್ತಕ್ಕಂಥ ಸಮಯದಲ್ಲೂ ಕೂಡ ಜಾಸ್ತಿ ಕಂಟಿನ್ಯೂ ಇರುತ್ತೆ. ಸೊ ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಜಾಸ್ತಿ ಆಗಿದೆ? ಇದೊಂದು 10 ವರ್ಷದಿಂದ ಜಾಸ್ತಿ. 10 ವರ್ಷದಿಂದ ಜಾಸ್ತಿ ಆಗಿರೋದು. ಸೊ ಎಲ್ಲ ರೈತ ಬಾಂಧವರಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಇಲ್ಲಿ ಕಡಲೆ ಬೆಳೆಗೆ ಫೀಲ್ಡಿಗೆ ವಿಸಿಟಿಗೆ ಬಂದಿತ್ತು. ಸೊ ಈ ವಿಸಿಟಿಗೆ ಬಂದಾಗ ತುಂಬ ಹತ್ರದಿಂದ ನಾವು ವೀಕ್ಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ರೈತರ ಕೇಳಿದಾಗಲೂ ಹೇಳಿದರು, ವರ್ಷದಲ್ಲಿ 2 ಬೆಳೆ ಬೆಳಿತೀವಿ ಸರ್, ಕಡಲೆ ಮತ್ತು ಈರುಳ್ಳಿ ಅಂತಂತ. ಸೊ 10 ವರ್ಷದಿಂದ ನೀವು 2 ಬೆಳೆನ ಬಿಟ್ಟು ಬೇರೆ ಬೆಳೆನ ಯಾವ ಬೆಳೆನೂ ಬೆಳೀತಾ ಇಲ್ಲ. ಸೊ ದಯವಿಟ್ಟು ಇಲ್ಲಿ ರೈತರು ಹಸಿರೆಲೆ ಗೊಬ್ಬರ ಅಂತಕ್ಕಂಥ ನಾವು ಏನು ಕರಿತೀವೋ, ಈರುಳ್ಳಿ ಬೆಳೆ ಆಗೋದಕ್ಕಿಂತ ಮುಂಚಿತವಾಗಿ ಕಡಲೆ ಕಿತ್ತ ನಂತರದಲ್ಲಿ ಅಥವಾ ಈರುಳ್ಳಿ ಬೆಳೆ ಕಿತ್ತಾದ್ಮೇಲೆ ಅಟ್ಲೀಸ್ಟ್ ರೈತರು ಹಸಿರೆಲೆ ಗೊಬ್ಬರ ಅಂತ ಸೆಣಬಿನ ಬೀಜ ಇರ್ಬೋದು, ಅಲಸಂದೆ ಇರ್ಬೋದು, ಈ ರೀತಿಯಾದ ನಾವು ಹಸಿರೆಲೆ ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮಣ್ಣಿನಲ್ಲಿ ಬರ್ತಕ್ಕಂಥ ಈ ಶಿಲೀಂಧ್ರನ ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ, ಆಲ್ರೆಡಿ ಈ ಕಡಲೆ ಬೆಳೆಗಿಂತ ಮುಂಚೆ ಈರುಳ್ಳಿ ಬೆಳೆನ ಹಾಕಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ರೈತರು ಒಂದು ಸತಿ ಈರುಳ್ಳಿ ಬೆಳೆನ ಕಟಾವಾದ ತಕ್ಷಣ ಈ ಗೇಕು ಅಥವಾ ಕಳೆ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ, ಯಥೇಚ್ಛವಾಗಿ ಕಳೆನಾಶಕನ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆ ಕಳೆನಾಶಕ ಸಿಂಪಡಣೆಯಲ್ಲೂ ಕೂಡ ತುಂಬ ತಪ್ಪುಗಳನ್ನ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಾವು ಮಾಹಿತಿ ಕೇಳಿದ್ದೆವು. ಏನದು ಅಂತಂದರೆ, ಗ್ಲೈಫೋಸೇಟ್ ಜೊತೆಗೆ ಮತ್ತು ಅಮೋನಿಯಂ ಸಾಲ್ಟ್ ಆಫ್ ಗ್ಲುಫೋಸಿನೇಟು 71% ಗ್ಲುಫೋಸಿನೇಟು ಮತ್ತು ಗ್ಲೈಫೋಸೇಟ್ 41%, ಎರಡನ್ನೂ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ರೂಢಿ ಮಾಡ್ತಿದ್ದಾರೆ. ಎರಡನೇ ದಿನೊಂದು ಏನಂದರೆ, ಈರುಳ್ಳಿ ಬೆಳೆ ಬಂತು ಅಂದರೆ ಈರುಳ್ಳಿ ಬೆಳೆನಲ್ಲೂ ಕೂಡ ಸುಮಾರು ಎಷ್ಟು ಸತಿ ಕಳೆನಾಶಕ ಬಳಸ್ತೀರಾ? 2 ಸತಿ. ಒಬ್ಬೊಬ್ರು ಒಂದೊಂದು ಸತಿ ಹೊಡಿತಾರೆ, ಒಬ್ಬೊಬ್ರು 2 ಸತಿನೂ ಕಳೆನಾಶಕ ಬಳಸ್ತಾ ಇದ್ದೀರಾ. ಇಲ್ಲಿ ನಾವು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಿದ್ದೇನು ಅಂತಂತಂದರೆ, ಅತಿಯಾದ ಕಳೆನಾಶಕನ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನ ನೋಡಿದ್ದೀವಿ. ಈರುಳ್ಳಿ ಬೆಳೆ ಆದ ತಕ್ಷಣ ಬೇರೆ ಯಾವುದೇ ಬೆಳೆಗಳನ್ನ ಅಳವಡಿಸ್ಕೊಂಡಲೇ ಎಗೈನ್ ಮತ್ತು ಭೂಮಿನ ನಾವು ಅಂತರ ಕೊಡದಲೆ, ಮಾಗಿ ಹೂವಿನ ಬಿಡದಲೆ ನಾವು ಇಮಿಡಿಯೇಟ್ ಕಳೆನಾಶಕನ ಸಿಂಪಡಣೆ ಮಾಡಿ ಕಡಲೆ ಬಿತ್ತಕ್ಕಂಥದ್ದನ್ನ ನೋಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈರುಳ್ಳಿ ಕಿತ್ತಾದ್ಮೇಲೆ ಕೆಲವೊಂದು ಸತಿ ನಮಗೆ ಈ ಥರ ಕೊಳಿತಂತಹ ಒಂದು ಈರುಳ್ಳಿ ಗೆಡ್ಡೆಗಳು ಕೂಡ ಭೂಮಿನಲ್ಲಿ ಸಿಗ್ತಾ ಇರ್ತವೆ. ಇದರಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಕೂಡ ನಮಗೆ ಕಡಲೆ ಬೆಳೆಗೆ ಆಗ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎರಡನೇದು, ಅತಿಯಾದ ಕಳೆನಾಶಕ ನಾವು ಬಳಸಿದ್ವು ಅಂತಂದರೆ, ನೀವು ಕಳೆನಾಶಕನ ಬಳಸ್ತಕ್ಕಂಥ ಸಮಯ ತೇವಾಂಶ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ? ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕಳೆನಾಶಕನ ಅತಿಯಾಗಿ ಬಳಸೋದ್ರಿಂದ ನಾವು ಬೀಜ ಬಿತ್ತನೆ ಮಾಡಿದಾಗ ನಮ್ಮ ಕಡಲೆ ಬೆಳೆನಲ್ಲಿ ಆ ಬೇರುಗಳಿಗೆ ಬರ್ತಕ್ಕಂಥ ಈ ಸಮಯದಲ್ಲಿ ಕಾಲರ್ ರಾಟ್ ಅಂತ ಏನು ಕರಿತೀವೋ ಆ ಒಂದು ಇನ್ಫೆಕ್ಷನ್ ಬರ್ತಕ್ಕಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ದಯವಿಟ್ಟು ಇಲ್ಲಿ ಎಲ್ಲ ರೈತರುಗಳು ಕೂಡ ಕಡಲೆ ಬೆಳೆನಲ್ಲಿ ಬೆಳೀತಾ ಇದ್ದೀರಾ ಅಂತಂದರೆ, ಮುಂಜಾಗೃತ ಕ್ರಮವಾಗಿ ದಯವಿಟ್ಟು ಬೀಜೋಪಚಾರನ ದಯವಿಟ್ಟು ಅಳವಡಿಸ್ಕೊಳ್ಳಿ. ಈ ಬೀಜೋಪಚಾರದಲ್ಲಿ 2 ವಿಧಾನ ಇರುತ್ತೆ. ಒಂದು ಜೈವಿಕ ಬೀಜೋಪಚಾರ ಅಂತ ಕರಿತೀವಿ, ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸನ್ನು ಮಿಶ್ರಣ ಮಾಡಿಬಿಟ್ಟು ಬೀಜೋಪಚಾರ ಮಾಡ್ತಕ್ಕಂಥದ್ದು. ಎರಡನೇದು ರಾಸಾಯನಿಕ ಬೀಜೋಪಚಾರ ಅಂತ ಕರಿತೀವಿ, ಕಾರ್ಬನ್ ಡೈಸಿ ಮ್ಯಾಂಕೋಸೆಬ್ ಇರ್ಬೋದು, ಥಯೋಮಿಥಾಕ್ಸಾಮ್, ಈ ರೀತಿ ರಾಸಾಯನಿಕಗಳನ್ನ ಬಳಸ್ಕೊಂಡು ಬೀಜೋಪಚಾರ ಮಾಡ್ತಕ್ಕಂಥದ್ದು. ಈ ಬೀಜೋಪಚಾರ ಮಾಡೋದ್ರಿಂದನೂ ಕೂಡ ಈ ಸಮಸ್ಯೆನ ಕಡಿಮೆ ಮಾಡ್ಬೋದು. ಎರಡನೇದು, ದಯವಿಟ್ಟು ಮುಖ್ಯವಾಗಿ ನಿಮ್ಮ ಜಮೀನುಗಳಿಗೆ ಬೇವಿನ ಹಿಂಡಿನ ಯಥೇಚ್ಛವಾಗಿ ಬಿತ್ತನೆ ಸಮಯದಲ್ಲಿ ಬಳಸ್ತಕ್ಕಂಥದ್ದು ಭಾರಿ ಸೂಕ್ತ. ಮತ್ತು ಮೂರನೇದು ಇನ್ನೊಂದೇನು ಅಂದರೆ, ಒಂದು ಸತಿ ಈರುಳ್ಳಿ ಕಿತ್ತಾದಮೇಲೆ ದಯವಿಟ್ಟು ಎಲ್ಲ ರೈತರುಗಳು ಕೂಡ ಹಸಿರೆಲೆ ಗೊಬ್ಬರನ ನಿಮ್ಮ ಜಮೀನಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈ ಕಡಲೆನಲ್ಲಿ ಬೆಳೀತಕ್ಕಂತಹ ಸಮಸ್ಯೆನ ಕಮ್ಮಿ ಮಾಡ್ಬೋದು. ನಾಲ್ಕನೇದು ಇನ್ನೊಂದೇನು ಅಂದರೆ, ಆಲ್ಮೋಸ್ಟ್ ಇದು ಕಪ್ಪು ಭೂಮಿ ಆಗಿರುತ್ತೆ. ಇವಾಗ ಇದು ಮಳೆ ಆಶ್ರಿತ ಬೆಳೆ ಆಗೋದ್ರಿಂದ ಇನ್ನು 10-15 ದಿನ ಮಳೆ ಬರಲಿಲ್ಲ ಅಂತಂದರೆ ಭೂಮಿ ಬೀಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಬಿತ್ತನೆ ಮುಂಚೆ ಭೂಮಿನ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ದಯವಿಟ್ಟು ನಿಮ್ಮ ಜಮೀನುಗಳಿಗೆ ಜಿಪ್ಸಮನ್ನು ಬಳಸ್ತಕ್ಕಂಥದ್ದು ಭಾರಿ ಯೋಗ್ಯವಾಗಿರುತ್ತೆ. ಈ ಎಲ್ಲ ನಾವು ಮುಂಜಾಗೃತ ಕ್ರಮನ ಅಳವಡಿಸ್ಕೊಳ್ಳೋದ್ರಿಂದ
ಕಡಲೆನಲ್ಲಿ ಬರ್ತಕ್ಕಂಥ ಇನ್ಶಿಯಲ್ ಕಾಲರ್ ರಾಟ್ ಅಂತ ಏನಂತ ಕರಿತೀವೋ ಈ ಒಂದು ಸಮಸ್ಯೆನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಸೊ ಈ ಕಳೆದ ಒಂದು 20 ಡೇಸಿಂದ ನಿಮಗೆ ಕೆಲವೊಂದು ಮಾಹಿತಿ ಕೊಟ್ಟು, ಸೊ ಈ ಮುಂಚೆನೂ ಬೆಳೀತಾ ಇದ್ರಿ, ಇವಾಗಲೂ ಬೆಳೆದಿರಿ, ತುಂಬ ಜನ ರೈತರಿಗೂ ಹೇಳಿದಿರಿ. ಈ ಸಿಂಪಡಣೆ ಮಾಡಿದ್ಮೇಲೆ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗಿದೆ ಸರ್? ನನಗೆ ಅನ್ಸಿದ ಮಟ್ಟ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಕಂಟ್ರೋಲ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ? ಒಂದು 20% ಕಮ್ಮಿ ಆಗಿದೆ. 20% ಕಡಿಮೆ ಆಗಿದೆ ಸಾಯ್ತಕ್ಕಂಥದ್ದು. ಓಕೆ, ವೆರಿ ಗುಡ್, ಧನ್ಯವಾದಗಳು.